ನಮಸ್ಕಾರ, ನಾನು ವೈದೇಹಿ ವಾಟಿ. ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಚರ್ಚಿಸಲಿರುವ ವಿಷಯ ಮನೆಯ ರೀಸೇಲ್ ವ್ಯಾಲ್ಯೂ ಹೆಚ್ಚಿಸೋದು ಹೇಗೆ ಅನ್ನೋದರ ಬಗ್ಗೆ. ಒಂದು ಮನೆ ಖರೀದಿಸುವಾಗ ಎಲ್ಲರೂ ಪ್ರಪ್ರಥಮವಾಗಿ ತಮ್ಮ ವಾಸಕ್ಕೆ ನೋಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಅದರ ಮೌಲ್ಯ ಹೆಚ್ಚಿರಬೇಕು ಅನ್ನೋದು ಸಹ ಅಷ್ಟೇ ಮುಖ್ಯ. ಹಾಗಾದ್ರೆ ರೀಸೇಲ್ ವ್ಯಾಲ್ಯೂ ಹೆಚ್ಚಿಸೋದಕ್ಕೆ ನಾವು ಗಮನಿಸಬೇಕಾದಂತಹ 5 ಪ್ರಮುಖ ಟಿಪ್ಸ್ಗಳನ್ನು ತಿಳಿಯೋಣ. ಮೊದಲಿಗೆ ಲೊಕೇಶನ್ ಮತ್ತು ಕನೆಕ್ಟಿವಿಟಿ. ಮನೆಯ ರೀಸೇಲ್ ವ್ಯಾಲ್ಯೂ ಹೆಚ್ಚಿಸುವಲ್ಲಿ ಲೊಕೇಶನ್ ಅತಿ ಮುಖ್ಯವಾದ ಸಂಗತಿ. ಮೆಟ್ರೋ, ಬಸ್ ಸ್ಟಾಪ್, ರೈಲು ನಿಲ್ದಾಣ ಹತ್ತಿರ ಇದ್ರೆ ಖರೀದಿದಾರರಿಗೆ ಮೊದಲು ಆಯ್ಕೆ ಆಗತ್ತೆ. ಸುತ್ತಮುತ್ತ ಶಾಲೆ, ಕಾಲೇಜು, ಆಸ್ಪತ್ರೆ, ಸೂಪರ್ ಮಾರ್ಕೆಟ್ಗಳಂತಹ ಸೌಕರ್ಯಗಳು ಇದ್ರೆ ಮೌಲ್ಯ ಡಬಲ್ ಆಗತ್ತೆ. ಹೀಗಾಗಿ ರೀಸೇಲ್ ವ್ಯಾಲ್ಯೂ ಬಗ್ಗೆ ಯೋಚನೆ ಮಾಡಿ ಖರೀದಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಲಾಭ ಖಚಿತ. ಎರಡನೇದಾಗಿ ಶುದ್ಧ ದಾಖಲೆಗಳ ಪತ್ರಗಳು. ಎಷ್ಟೇ ಸುಂದರ ಮನೆ ಇದ್ರೂ ಕಾನೂನು ದಾಖಲೆಗಳು ಸರಿಯಾಗಿ ಇರದಿದ್ರೆ ರೀಸೇಲ್ ಮಾಡೋದು ಬಹಳ ಕಷ್ಟವಾಗತ್ತೆ. ಖಾತೆ ಪತ್ರ, ಇಸಿ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಇವು ಎಲ್ಲವೂ ಶುದ್ಧವಾಗಿರಬೇಕು. ಅಂದ್ರೆ ಯಾವುದೇ ತಕರಾರು ಇರಬಾರ್ದು. ಬಿಡಿಎ, ಬಿಬಿಎಂಪಿ ಅಥವಾ ಗ್ರಾಮ ಪಂಚಾಯಿತಿ ಕಡೆಯಿಂದ ಮಾನ್ಯತೆ ಇದ್ರೆ ಭವಿಷ್ಯದಲ್ಲಿ ಕೊಳ್ಳುವವರು ವಿಶ್ವಾಸದಿಂದ ಖರೀದಿ ಮಾಡ್ತಾರೆ. ಒಟ್ಟಾರೆ ಲೀಗಲ್ ಕ್ಲಿಯರ್ ಡಾಕ್ಯುಮೆಂಟ್ ಇದ್ರೆ ಹೆಚ್ಚಿನ ರೀಸೇಲ್ ವ್ಯಾಲ್ಯೂ ಖಚಿತ. ಮೂರನೆಯದು ಮನೆ ನಿರ್ವಹಣೆ ಮತ್ತು ನವೀಕರಣ. ಮನೆಯ ರೀಸೇಲ್ ವ್ಯಾಲ್ಯೂ ಹೆಚ್ಚಿಸೋದಕ್ಕೆ ಉತ್ತಮ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಗೋಡೆಗಳಿಗೆ ಬಣ್ಣ ಚೆನ್ನಾಗಿ ಮಾಡೋದು, ಯಾವುದೇ ಲೀಕೇಜ್ ಇರದಂತೆ ನೋಡಿಕೊಳ್ಳೋದು, ಯಾವುದಾದರೂ ರಿಪೇರಿ ಕೆಲಸಗಳಿದ್ರೆ ಅದನ್ನ ಸರಿಪಡಿಸಿ ನಂತರ ಮಾರಾಟಕ್ಕೆ ಇಡೋದು ಸೂಕ್ತ. ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್ಸ್ ಮತ್ತು ಸೋಲಾರ್ ಅಂತಹ ಸೌಲಭ್ಯಗಳಿದ್ರೆ ರೀಸೇಲ್ ಮೌಲ್ಯ ಅಧಿಕ. ಇನ್ನು ಬಾತ್ರೂಮ್ ಮತ್ತು ಫ್ಲೋರಿಂಗ್ ಕ್ಲೀನ್ ಆಗಿದ್ರೆ ಕೊಂಡುಕೊಳ್ಳುವವರು ಆಕರ್ಷಿತರಾಗೋದು ಖಚಿತ. ಇಂದಿನ ಮಾರ್ಕೆಟ್ನಲ್ಲಿ ಬೈಯರ್ಸ್ ತಮ್ಮ ಮೊದಲ ಇಂಪ್ರೆಷನ್ ಆಧರಿಸಿಯೇ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲ್ಕನೇದಾಗಿ ವಾಸ್ತು ಮತ್ತು ಇಂಟೀರಿಯರ್ಸ್. ವಾಸ್ತು ದೋಷ ಇಲ್ಲದ ಮನೆಗಳ ಡಿಮಾಂಡ್ ಯಾವಾಗಲೂ ಹೆಚ್ಚು. ಈಸ್ಟ್ ಫೇಸಿಂಗ್ ಆರ್ ನಾರ್ತ್ ಫೇಸಿಂಗ್ ಕಡೆ ಮುಖ್ಯ ದ್ವಾರ ಇದ್ರೆ ಮೌಲ್ಯ ತಂತಾನೆ ಹೆಚ್ಚುತ್ತೆ. ಜೊತೆಗೆ ಅತ್ಯುತ್ತಮ ಇಂಟೀರಿಯರ್ ಡಿಸೈನ್ ಇದ್ದು ನೈಸರ್ಗಿಕ ಬೆಳಕು ಮತ್ತು ಗಾಳಿ ಹೆಚ್ಚಿದ್ರೆ ಖರೀದಿದಾರರು ಅದಕ್ಕೆ ಹೆಚ್ಚಿನ ದರ ಕೊಡೋದಕ್ಕೂ ಕೂಡ ತಯಾರಾಗ್ತಾರೆ. ಅಂದಹಾಗೆ ರೀಸೇಲ್ ಯೋಚನೆ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ರೆ ಅದು ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಆಗತ್ತೆ. ಐದನೆಯದು ಸವಲತ್ತುಗಳು ಮತ್ತು ಅಭಿವೃದ್ಧಿ. ರೀಸೇಲ್ ವ್ಯಾಲ್ಯೂ ಹೆಚ್ಚಿಸುವ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅಲ್ಲಿನ ಸವಲತ್ತುಗಳು ಮತ್ತು ಅಭಿವೃದ್ಧಿಯ ಅಂಶಗಳು. ಅಪಾರ್ಟ್ಮೆಂಟ್ನಲ್ಲಿ ಇರುವ ಮನೆಯಾದ್ರೆ ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ, ಕ್ಲಬ್ ಹೌಸ್, ಜಿಮ್, ಮಕ್ಕಳ ಆಟದ ಸ್ಥಳ ಮತ್ತು ವಾಕಿಂಗ್ ಏರಿಯಾ ಎಲ್ಲ ಇದ್ರೆ ಅದರ ಮೌಲ್ಯ ಹೆಚ್ಚುತ್ತೆ. ಸುತ್ತಮುತ್ತ ಮೆಟ್ರೋ ಯೋಜನೆ, ಐಟಿ ಪಾರ್ಕ್, ಮಾಲ್ ಅಂತಹ ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ ಅಂದ್ರೆ ಮುಂದಿನ ರೀಸೇಲ್ ವ್ಯಾಲ್ಯೂ ಇನ್ನಷ್ಟು ಹೆಚ್ಚಾಗತ್ತೆ. ಹೀಗಾಗಿ ಆಯಾ ಸ್ಥಳದ ಅಭಿವೃದ್ಧಿಯನ್ನ ನೋಡಿಕೊಂಡು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರೀಸೇಲ್ ವ್ಯಾಲ್ಯೂ ಖಂಡಿತವಾಗಿಯೂ ಹೆಚ್ಚುತ್ತೆ. ಅಂತಿಮವಾಗಿ ಹೇಳೋದಾದ್ರೆ ರೀಸೇಲ್ ವ್ಯಾಲ್ಯೂ ಹೆಚ್ಚಿಸೋದಕ್ಕೆ ಲೊಕೇಶನ್ ಮತ್ತು ಕನೆಕ್ಟಿವಿಟಿ, ಲೀಗಲ್ ಕ್ಲಿಯರ್ ಡಾಕ್ಯುಮೆಂಟ್ಸ್, ಮೇಂಟೆನೆನ್ಸ್, ರೆನೋವೇಷನ್, ವಾಸ್ತು, ಇಂಟೀರಿಯರ್ ಮತ್ತು ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಯೋಜನೆಗಳು ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತವೆ. ಈ ಮಾಹಿತಿ ಉಪಯುಕ್ತ ಅಂತ ನಿಮ್ಗೆ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ವಿಶ್ವವಾಣಿ ಪ್ರಾಪರ್ಟೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಿಯಲ್ ಎಸ್ಟೇಟ್ ಟಿಪ್ಸ್ಗಳನ್ನು ನಿಮಗಾಗಿ ತರ್ತೇನೆ. ಧನ್ಯವಾದಗಳು.